ಈಗ ಸಂತ್ರಸ್ತೆಯರು ನನ್ನನ್ನು ಭೇಟಿ ಮಾಡಿದರು. ಅವ್ರ ಹತ್ರ ಇದ್ದಿದ್ದಂಥ ವಿಡಿಯೋಗಳೆಲ್ಲ ನನಗೆ ತೋರಿಸಿದರು. ನಾನು ಕಮಿಷನರ್ ಜೊತೆ ಸಹ ನಾನು ಮಾತಾಡಿದೆ. ಅವ್ರಿಗೆ ಭಯದ ವಾತಾವರಣ ತುಂಬ ಜಾಸ್ತಿ ಇದೆ, ಜೀವದ ಬೆದರಿಕೆ ಇದೆ. ಕಮಿಷನರ್ ಅವ್ರಿಗೆ ಸಂಪೂರ್ಣವಾದಂಥ ರಕ್ಷಣೆಯನ್ನು ಆ ತಾಯಿ ಮತ್ತು ಆ ಮಕ್ಕಳಿಗೆ ಕೊಡಲಿಕ್ಕೆ ನಾನು ಹೇಳಿದ್ದೇನೆ. ಕೆಲವೊಂದು ವಿಡಿಯೋಗಳಲ್ಲಿ ಸಂದೇಶ್ ಅನ್ನುವ ಇನ್ಸ್ಪೆಕ್ಟ್ರು 16 ವರ್ಷದ ಮಗನನ್ನು ಹೊಡಿತಾ ಇರೋದನ್ನು ನಾನು ನೋಡಿದೆ. ಹೊಡೆಯೋದಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಅಲ್ಲಿನ ಕಮಿಷನರು ಗ್ರಹಿಸಿ ಸೂಕ್ಷ್ಮತೆಯಿಂದ ಈ ಒಂದು ಕೇಸನ್ನು ಹ್ಯಾಂಡ್ಲ್ ಮಾಡಬೇಕು. ಮತ್ತು ಈ ತನಿಖೆ ಮುಗಿಯುವವರೆಗೂ ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಿ ಅಲ್ಲಿ ಅವ್ರನ್ನ ಸಸ್ಪೆನ್ಷನಲ್ಲಿ ಇಟ್ಕೊಂಡು ಅಥವಾ ಬೇರೆ ಇದರಲ್ಲಿ ಇಟ್ಕೊಂಡು ಇದಕ್ಕೆ ಸಂಪೂರ್ಣ ತನಿಖೆ ಆಗಬೇಕು. ಯಾಕಂದರೆ ಆ ವಿಡಿಯೋಗಳಲ್ಲೆಲ್ಲ ಅವರು ಕಾಣ್ತಾರೆ. ಸೊ ಹಾಗಾಗಿ ಆ ವಿಡಿಯೋದಲ್ಲಿ ಪ್ರೈಮಾ ಫೇಸಿ ಅವರೇ ಕಾಣ್ತಾ ಇರೋದ್ರಿಂದ ಅವರನ್ನು ಸಸ್ಪೆನ್ಷನ್ನಲ್ಲಿ ಅವ್ರನ್ನ ಇಟ್ಬಿಟ್ಟು ಕಂಪ್ಲೀಟ್ಲಿ ತನಿಖೆ ಮಾಡಬೇಕು. ಇದನ್ನು ನಾನು ಸರ್ಕಾರಕ್ಕೂ ಸಹ ಬರಿತೀನಿ. ಮತ್ತು ಬೆಳಗ್ಗೆ ನಾನು ಮಾನ್ಯ ಗೃಹ ಸಚಿವರನ್ನ ಸಹ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡಿದ್ದೇನೆ. ಮತ್ತು ಈಗ ಸಂತ್ರಸ್ತೆಯರನ್ನ ಭೇಟಿ ಮಾಡಿದ್ದೀನಿ. ಅವರು ತಂದಂಥ ಎಲ್ಲ ಸಾಕ್ಷಿಗಳನ್ನು ನಾನು ನೋಡಿದ್ದೀನಿ. ಇದನ್ನು ಸಹ ನಾನು ಗೃಹ ಸಚಿವರ ಗಮನಕ್ಕೆ ತೊಗೊಂಡು ಬರ್ತೇನೆ. ಮತ್ತು ನಾನು ಸಂತ್ರಸ್ತರ ಪರ ಯಾವಾಗಲೂ ನಿಂತ್ಕೊಳ್ತೇನೆ. ಇದನ್ನು ಕಾಲಕ್ಕೆ ಇದು ಯಾಕಂದರೆ ಮೊದಲು ಏನಾಗಿದೆ, ಒಂದು ಭರವಸೆಯನ್ನು ಕಳ್ಕೊಂಡಿದ್ದಾರೆ. ಆ ಸಂತ್ರಸ್ತೆಯ ಪ್ರಕಾರ ಅಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ವಿಶ್ವಾಸ ಹೋಗಿದೆ. ಅದನ್ನು ನಾನು ಕಮಿಷನರ್ ಅವ್ರಿಗೆ ಮೊದಲು ಹೇಳಿದ್ದೀನಿ. ಮೊದಲು ಅವರಿಗೆ ಭರವಸೆಯನ್ನು ಕೊಡಿ, ಆತ್ಮವಿಶ್ವಾಸವನ್ನು ತುಂಬಿ. ನಿಮ್ಮ ಮೇಲೆ ಭರವಸೆ ಇರಬೇಕು. ಅವ್ರಿಗೆ ನಿಮ್ಮ ಮೇಲೆ ಭರವಸೆ ಇಲ್ಲ ಆದರೆ ಇಲ್ಲಿ ತನಕ ಬರಬೇಕಾಗತ್ತೆ. ಸೊ ಹಾಗಾಗಿ ಸೂಕ್ಷ್ಮತೆಯಿಂದ ಅವರನ್ನೆಲ್ಲರಿಗೂ ರಕ್ಷಣೆ ಕೊಟ್ಟು ಅವರ ಆತ್ಮವಿಶ್ವಾಸವನ್ನು ಒಂದು ಗಟ್ಟಿಯಾಗಿ ಮೂಡಿಸಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಸಹ ನಾನು ಕಮಿಷನರ್ ಅವ್ರಿಗೆ ಮಾತಾಡಿದ್ದೇನೆ. ಮೇಡಮ್, ಗೃಹ ಸಚಿವರನ್ನ ಏನಾದರೂ ಮತ್ತೆ ಭೇಟಿ ಆಗ್ತೇನೆ. ಈಗ ಇಲ್ಲಿ ಬಂದಿರುವಂಥವ್ರು ಒಬ್ರು ಇಬ್ರು ಸಂತ್ರಸ್ತೆಯರು, ಮತ್ತಷ್ಟು ಸಂತ್ರಸ್ತೆಯರು ಇದ್ದಾರಂತೆ. ಯಾರು ಕೂಡ ಆಚೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಅವ್ರಿಗೇನು ಹೇಳ್ತೀರಿ ಅಂತ? ಹೆದರ್ಕೊಂಡಷ್ಟು ಶೋಷಣೆ ಆಗುತ್ತೆ. ಧೈರ್ಯದಿಂದ ಬಂದು ಹೋರಾಟ ಮಾಡಿದಾಗ ಇದಕ್ಕೊಂದು ಎಂಡ್ ಅಂತ ಬರಿಬೋದು. ಇಲ್ಲ ಅಂತಂದರೆ ನಾವು ಎಷ್ಟು ಹೆದರ್ಕೊಳ್ತೀವೋ ಅಷ್ಟು ಹೆದರಿಸ್ತಾರೆ. ನಾವು ಹೊರಗಡೆ ಬಂದಾಗ ಈ ಹೋರಾಟ ಯಾವಾಗಲೂ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗದೇ ಇದ್ದಾಗ ಅದು ಹೋರಾಟನೇ. ಯಾವಾಗಲೂ ನಾವು ಧೈರ್ಯದಿಂದ ಹೋರಾಟ ಮಾಡಿದಾಗ ನಾವು ಹೆದರಿಸ್ಬೋದು. ನಾವು ಹೆದರ್ಕೊಂಡ್ಬಿಟ್ರೆ ನಮ್ಮನ್ನು ಹೆದರಿಸಿ ಶೋಷಣೆ ಮತ್ತೆ ನಮಗಾಗಿದ್ದು ಇನ್ನೊಬ್ರಿಗಾಗತ್ತೆ, ಮತ್ತೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹೋರಾಟ ಮಾಡಬೇಕು, ಎಲ್ಲರೂ ಹೋರಾಟ ಮಾಡಬೇಕು. ಈ ಥರ ಯಾರ್ಯಾರಿಗೆ ಶೋಷಣೆ ಆಗಿದೆ, ಯಾರ್ಯಾರು ಸಂತ್ರಸ್ತೆಯರು, ಅವರ ಒಂದು ಏನು ಹೇಳ್ತಾರಲ್ಲ, ಅವ್ರ ಐಡೆಂಟಿಟಿ ರಿವೀಲ್ ಆಗದೆ ಇರೋ ಹಾಗೆ ಅವರು ಖಂಡಿತವಾಗ್ಲೂ ಕಾನೂನಾತ್ಮಕವಾದಂಥ ಹೋರಾಟ ಖಂಡಿತವಾಗ್ಲೂ ಮಾಡ್ಬೋದು. ಅವರ ಜೊತೆಯಲ್ಲಿ ನಾನು ಖಂಡಿತವಾಗ್ಲೂ ನಿಂತ್ಕೊಳ್ತೇನೆ. ಮಂಗಳೂರು ಕಮಿಷನರ್ ಅವರಿಗೆ ವರದಿ ಸಹ ಕೇಳಿದ್ರಿ. ಹೌದು, ದಿನಗಳಲ್ಲಿ ವರದಿ ಪಡ್ಕೊಳ್ತೀರಾ? ಯೂಶ್ವಲಿ ನಾವು 2 ವಾರದಲ್ಲಿ ವರದಿ ಕೇಳ್ತೀವಿ. ಕಮಿಷನರ್ ಜೊತೆನೂ ಮಾತಾಡಿದ್ದೀನಿ. ಸಂಪೂರ್ಣ ರಕ್ಷಣೆ ಕೊಡಲಿಕ್ಕೂ ಸಹ ನಾನು ಹೇಳಿದ್ದೇನೆ.